Hi, my dear students. In the previous class, we are discussing about proper lesson. Okay, we are discussing about proper lesson. ಇಲ್ಲಿ ಏನಾಗಿತ್ತು ಅಂತಂತಂದ್ರೆ ವೆಲ್ತಿ ಮ್ಯಾನ್ ಸೊ ಸ್ಕಾಲರ್ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋವಂಥದ್ದು ಏನು ಅಂತಂತಂದ್ರೆ ಸೊ ನನ್ನ ಮಗನ ಬ್ಯಾಡ್ ಹ್ಯಾಬಿಟ್ಸ್ನ ಸೊ ಕ್ಯೂರ್ ಮಾಡಿ ಅಂತ ಹೇಳ್ಬಿಟ್ಟು ಬಂದು ಕೇಳ್ಕೊಳ್ಳೋ ಅಂಥದ್ದು. ಸೊ ಅದಕ್ಕೆ ಆ ಯೂತ್ನ ಅಥವಾ ಯಂಗ್ ಬಾಯ್ನ ಸ್ಕಾಲರ್ ಏನು ಮಾಡ್ತಾರೆ ಅಂತಂತಂದ್ರೆ ಒಂದು ಗಾರ್ಡನ್ಗೆ ಕರ್ಕೊಂಡು ಹೋಗುವಂಥದ್ದು. ಓಕೆ, ಗಾರ್ಡನ್ಗೆ ಕರ್ಕೊಂಡೋಗಿ ಅಲ್ಲಿ ಸೊ ಫಸ್ಟ್ ಲಿಟಲ್ ಪ್ಲಾಂಟ್ನ ಪುಲ್ ಔಟ್ ಮಾಡೋ ಅಂತನ್ನೋಂಥದ್ದು ಅದನ್ನು ಮಾಡ್ತಾನೆ. ಹಾಗೆ ಹಾಗೆ ಸೊ ಎಲ್ಲ ಮಾಡ್ಕೊಳ್ತಾ ಬರ್ತಾನೆ. ಸೊ the old man then asked him to pull out a slightly bigger plant. The youth pulled hard and the plant come out, roots and all. So ಇಲ್ಲಿ small plants na he pulled out. So then he says pulled other one ಅಂತ ಹೇಳ್ಬಿಟ್ಟು ಸೊ ಇನ್ನೊಂದನ್ನ ಸ್ಲೈಟ್ಲಿ ಬಿಗ್ಗರ್ ಸ್ವಲ್ಪ ದೊಡ್ಡದಾಗಿರುವಂತ ಒಂದು ಪ್ಲಾಂಟ್ ನ ಕೀಳ್ತಾನೆ. ಸೊ ಅದು ರೂಟ್ಸ್ ಸಮೇತ ಅಂದ್ರೆ ಬೇರುಗಳ ಸಮೇತ ಸೊ ಕಿತ್ತಾಕ್ತಾನ ಅವನು. ಅರ್ಥ ಆಯ್ತಾ? Now take this one out. So again he says to youth, the scholar says to youth, said the old man, pointing towards a bush. The boy had to use all his strength to pull out it. Again ಬಾಯ್ ಏನ್ ಮಾಡ್ತಾನೆ, ಇದು ಓಲ್ಡ್ ಮ್ಯಾನ್ ಏನ್ ಮಾಡ್ತಾನೆ ಅಂತಂದ್ರೆ ಅಗೇನ್ ಆ ಒಂದು ಬಾಯ್ಗೆ ಹೇಳುವಂಥದ್ದು ಏನಂತಂದ್ರೆ ಬುಷ್ನ, ಅರ್ಥ ಆಯ್ತಾ? ಸೊ ಬುಷ್ನ ಸೊ ಪುಲ್ ಔಟ್ ಮಾಡೋ ಅಂತ ಹೇಳ್ಬಿಟ್ಟು ಇವನ್ ಹೀಟ್ ಅದನ್ನು ಅವನ ಸ್ಟ್ರೆಂತ್ನೆಲ್ಲ ಯೂಸ್ ಮಾಡ್ಬಿಟ್ಟು ಸೊ ಹಿ ಪುಲ್ಡ್ ಔಟ್. ಓಕೆ, ಅದನ್ನು ಕಿತ್ತಾಕ್ತಾನೆ. ನೌ ಟೇಕ್ ದಿಸ್ ಒನ್ ಔಟ್ ಸೆಟ್ ದ ಓಲ್ಡ್ ಮ್ಯಾನ್ ಇಂಡಿಕೇಟಿಂಗ್ ಎ ಗುವಾ ಟ್ರೀ. ಓಕೆ, ಸೊ ನಾ ಟೇಕ್ ದಿಸ್ ಒನ್ ಔಟ್ ಅಗೇನ್. ಸೊ ಇನ್ನೂ ಒಂದು ಪ್ಲಾಂಟ್ನ ಕಿತ್ತಾಕು ಅಂತ ಹೇಳ್ತಾನೆ ದ ಓಲ್ಡ್ ಮ್ಯಾನ್. Said the old man, indicating a guava tree. Okay, now it is a guava tree. It is a very big tree. Okay, the youth grasped the trunk and tried to pull it out, but it refused to budge. Okay, grasped trunk and tried to pull it out, but it refused to budge. So small ಪ್ಲಾಂಟ್ಸ್ನೆಲ್ಲಾನು ಕಿತ್ತಾಕೊಂಡು ಬರ್ತಾನೆ ಅವನ ಸ್ಟ್ರೆಂತ್ ಎಲ್ಲ ಯೂಸ್ ಮಾಡಿಕೊಂಡು. ಬಟ್ ಈಗ ಏನಾಗುತ್ತೆ ಅಂತಂದ್ರೆ ನಾವು ಹಿ ಟ್ರೈ ಟು ಪುಲ್ ಔಟ್ ಎ ಗುವಾ ಟ್ರೀ, ಬಟ್ ಇಟ್ ಈಸ್ ನಾಟ್ ಈಸಿ ಟು ಪುಲ್ ಇಟ್. ಓಕೆ, ಬಿಕಾಸ್ ಇಟ್ಸ್ ಅ ಬಿಗ್ ಟ್ರೀ ಅಂಡ್ ದ ರೂಟ್ಸ್ ಡೀಪ್ಲಿ ಇನ್ ದ ಅರ್ತ್. ಓಕೆ, ತುಂಬಾ ಆ ಒಂದು ರೂಟ್ಸ್ ಎಲ್ಲಾನು ಅರ್ತ್ ಒಳಗಡೆ ಅಥವಾ ಮಣ್ಣಿನ ಒಳಗಡೆಗೆ ಡೀಪ್ ಆಗಿ ಹೊರಟೋಗಿರುವಂಥದ್ದು. ಈ ಕಾಂಟ್ ಏಬಲ್ ಟು ಪುಲ್ ಇಟ್ ಔಟ್. ಓಕೆ, ಸೊ ಹಿ ರೆಫ್ಯೂಸ್ಡ್ ಟು ಬರ್ಜ್. ಅವನು ಅದನ್ನೇನ್ ಮಾಡ್ತಾನೆ ಅಂತಂದ್ರೆ ಐ ಕಾಂಟ್ ಏಬಲ್ ಟು ಪುಲ್ ಇಟ್ ಔಟ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಐ ಕಾಂಟ್ ಪುಲ್ ಇಟ್ ಔಟ್. ಓಕೆ, ಹಿ ಸೇಸ್ ದಟ್ ಐ ಕಾಂಟ್ ಪುಲ್ ಇಟ್ ಔಟ್, ಇಟ್ ಇಂಪಾಸಿಬಲ್, ಸೆಟ್ ದ ಬಾಯ್ ಪ್ಯಾಂಟಿಂಗ್. ಸೊ ಅಂದ್ರೆ ಅವನು ಹೇಳ್ತಾನೆ ಏನಂತಂದ್ರೆ ಇದು ನನ್ನ ಕೈಯಲ್ಲಿ ಕೀಳೋಕ್ಕಾಗಲ್ಲ, ಐ ಕಾಂಟ್ ಏಬಲ್ ಟು ಪುಲ್ ಇಟ್ ಔಟ್, ಸೊ ಇಟ್ ಈಸ್ ಅ ಇಂಪಾಸಿಬಲ್. ಓಕೆ, ಸಾಧ್ಯನೇ ಇಲ್ಲ. ಸಿಟ್ ದ ಬಾಯ್ ಪ್ಯಾಂಟಿಂಗ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತಂತಂದ್ರೆ ಸೊ ಅವನು ಈಸಿಯಾಗಿ ಅವನ್ನೆಲ್ಲ ಕಿತ್ಕೊಂಡ್ ಬಂದಲ್ವಾ, ಇದು ಅಷ್ಟೇ ತುಂಬಾ ಈಸಿಯಾಗಿ ಕಿತ್ತಾಕ್ಬೋದು ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಅಂತಂತಂದ್ರೆ ಅನ್ಕೊಂಡಿರ್ತಾನೆ. ಬಟ್ ಅಲ್ಲೇನಾಗುತ್ತೆ ಅಂತಂತಂದ್ರೆ ಸೊ ಅವನ ಕೈಯಲ್ಲಿ ಅದು ಆಗಲ್ಲ. ಅವನು ಹೇಳ್ತಾನೆ ಯಾರಿಗೆ,
ಓಲ್ಡ್ ಮನೆಗೆ ಹೇಳ್ತಾನೆ. Now, so it is with the bad habits, said the scholar. Okay. Now, the scholar said the boy, so it is with the bad habits. When they are saplings, they are tender and young. Tender and young. It is easy. Okay. So when they are saplings, they are tender and younger. Means when the plant is sapling, means it's a small. ಓಕೆ, ಅದು ತುಂಬ ಚಿಕ್ಕದಾಗಿದ್ದಾಗ, ಎಳೆಯ ಒಂದು ಗಿಡವಾಗಿದ್ದಾಗ, ಸೊ ದೇ ಆರ್ ಟೆಂಡರ್ ಅಂದ್ರೆ ಕೋಮಲವಾಗಿರ್ಬೇಕಾದ್ರೆ, ಅದು ಹೆಂಗಿರ್ಬೇಕಾದ್ರೆ ಏನು ಅಂತಂತಂದ್ರೆ ಇಟ್ ಈಸ್ ಈಸಿ ಟು ಪುಲ್ ದೆಮ್ ಔಟ್, ಬಟ್ ವೆನ್ ದೇ ಟೇಕ್ ಹೋಲ್ಡ್ ದೇ ಕೆನಾಟ್ ಬಿ ಅಪ್ರೂಟೆಡ್. ಓಕೆ, ಆದ್ರೆ ಅದು ತುಂಬಾ ಚೆನ್ನಾಗಿ ಬೆಳೆದು ತನ್ನ ಬೇರುಗಳನ್ನ ಎಲ್ಲವುಗಳನ್ನೂ ಸೊ ತುಂಬಾ ವಿಶಾಲವಾಗಿ ಮಣ್ಣು ಒಳಗಡೆಗೆ ಹರಡಿಕೊಂಡು, ಅಂದ್ರೆ ತುಂಬಾ ದೊಡ್ಡದಾಗಿ ಬೆಳೆದಾದ್ಮೇಲೆ ವಿ ಕಾಂಟ್ ಪುಲ್ ಇಟ್ ಔಟ್. ಓಕೆ, ಸೊ ಅದನ್ನ ಈಸಿಯಾಗಿ ನಾವು ಅದನ್ನ ಕೀಳೋದಕ್ಕಾಗಲ್ಲ, ಬಿಕಾಸ್ ಅದು ತುಂಬಾ ಸ್ಟ್ರಾಂಗ್ ಆಗಿ ಏನಾಗಿರುತ್ತೆ ಅಂತಂದ್ರೆ ಬೆಳೆದು ಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಸೊ ಅದೇ ತರನೇ ಸೊ ನಮ್ಮ ಹ್ಯಾಬಿಟ್ಸ್ ಅಷ್ಟೇನೆ. ಸೊ ನಾವು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನಿರುತ್ತೆ, ಆ ಬ್ಯಾಡ್ ಹ್ಯಾಬಿಟ್ಸು ನಮ್ಗೆ ಅಭ್ಯಾಸ ಆಗ್ತಿದೆ ಅನ್ನೋ ಅಂತ ಟೈಮಲ್ಲೇನೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡ್ಬೇಕು. ಸೊ ಅದು ಒನ್ಸ್ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆ ಬ್ಯಾಡ್ ಹ್ಯಾಬಿಟ್ಸ್ ಕಂಟ್ರೋಲ್ಗೆ ನಾವು ಹೋಗಿದೀವಿ ಅಂತಂದ್ರೆ, ಸೊ ವಿ ಕಾಂಟ್ ರಿಮೂವ್. ಓಕೆ, ದಟ್ ಬ್ಯಾಡ್ ಹ್ಯಾಬಿಟ್ಸ್ ವಿ ಕಾಂಟ್ ರಿಮೂವ್. ಸೊ ಅದನ್ನ ನಾವು ರಿಮೂವ್ ಮಾಡೋದಕ್ಕಾಗಲ್ಲ, ಅದ್ರ ಅಂಡರ್ ಅಲ್ಲಿ ಅಥವಾ ಅದರ ಒಂದು ಕಂಟ್ರೋಲ್ ಅಲ್ಲಿ ನಾವು ಇರ್ತೀವಿ. ಸೊ ಫಸ್ಟ್ ಅಲ್ಲೇನೆ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಆ ತರದ ಒಂದು ಬ್ಯಾಡ್ ಹ್ಯಾಬಿಟ್ಸ್ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಕಂಟ್ರೋಲ್ ಮಾಡ್ಬೇಕು, ಅಥವಾ ಅದ್ರ ಕೈಗೆ ಸಿಗದೆ ಇರೋ ತರ, ಅಥವಾ ನಾವು ಅದ್ರ ಕಂಟ್ರೋಲ್ ಹೋಗದೆ ಇರೋ ತರ ನಾವೇ ಅದನ್ನ ಏನ್ ಮಾಡ್ಬೇಕಂದ್ರೆ ಅವಾಯ್ಡ್ ಮಾಡ್ಬೇಕು. ಆಗ ಮಾತ್ರನೇ ನಾವು ಸೊ ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇರೋದು. ಒನ್ಸ್ ನಾವು ಅದ್ರ ಕಂಟ್ರೋಲ್ಗೆ ಹೋಗಿದೀವಿ ಅಂತಂತಂದ್ರೆ ಸೊ ಅದರಿಂದ ಹೊರಗಡೆ ಬರೋದಕ್ಕೆ ನಮ್ ಕೈಯಲ್ಲಿ ಆಗಲ್ಲ. ಸೊ ನೋಡು, ಅದಕ್ಕೆ ಎಕ್ಸಾಂಪಲ್ ನೋಡು, ಸ್ಮಾಲ್ ಅಂದ್ರೆ ಬೇರೆಗಳೆಲ್ಲ ಮಣ್ಣೊಳಗಡೆ ಸ್ಟ್ರಾಂಗ್ ಆಗಿ ಡೀಪ್ ಆಗಿ ಹೋಗಿರಲ್ಲ. ಅವಾಗ ಸ್ಮಾಲ್ ಪ್ಲಾಂಟ್ಸ್ ಆದ್ರೆ ನಾವು ಈಸಿಯಾಗಿ ಕಿತ್ತಾಕ್ಬೋದು. ಆದ್ರೆ ಸ್ಟ್ರಾಂಗ್ ಆಗಿ ಬೇರೆಗಳು ಅಥವಾ ರೂಟ್ಸ್ ಎಲ್ಲ ಸ್ಟ್ರಾಂಗ್ ಆಗಿ ಮಣ್ಣಲ್ಲಿ ಹೊರಟೋಗಿರೋಂಥದ್ದು, ತುಂಬಾ ಸ್ಟ್ರಾಂಗ್ ಆಗಿ ಆಗಿರುವಂತದ್ದು, ಟ್ರಂಕ್ ಎಲ್ಲ ತುಂಬಾ ಬಿಗ್ ಆಗಿರೋಂಥದ್ದು, ಅಂದ್ರೆ ದೊಡ್ಡದಾಗಿ ಬಲ್ತಿರೋಂಥ ದೊಡ್ಡ ಮರ ಆದ್ಮೇಲೆ ಸೊ ಅದನ್ನ ಹೇಗೆ ಕೀಳೋದಕ್ಕಾಗಲ್ವೋ, ನಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಅಷ್ಟೇನೆ. ನಮ್ಮಲ್ಲಿ ಅವುಗಳ ಕಂಟ್ರೋಲ್ ನಾವು ಹೋದಾಗ ನಾವು ಅಷ್ಟೇ ಅವುಗಳಿಂದ ದೂರ ಬರೋದಕ್ಕಾಗಲ್ಲ, ಅಥವಾ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ದ ಅಂತಂದ್ರೆ ಸ್ಕಾಲರು ಬಾಯ್ಗೆ ಏನ್ ಮಾಡ್ದ ಅಂತಂತಂದ್ರೆ ಎಕ್ಸ್ಪ್ಲೈನ್ ಮಾಡ್ತಿರೋಂಥದ್ದು. The boy soon realized what the old scholar was the indicating at. So immediately the boy realized, okay, so what the old scholar was the indicating at. So ಆ ಒಂದು ಸ್ಕಾಲರ್ ಏನ್ ಹೇಳ್ತಿದ್ದಾನೆ ಅನ್ನೋಂಥದ್ದನ್ನ ಮತ್ತೆ ಆ ಬಾಯ್ ಬೇಗ ರಿಯಲೈಸ್ ಆದ, ಅವ್ನು ತಿಳ್ಕೊಂಡ, ಎಸ್ ಇಟ್ ಈಸ್ ಅ ವೆರಿ ಹಾರ್ಡ್ ಅಥವಾ ಇಟ್ ಈಸ್ ಅ ವೆರಿ ಟಫ್ ಅಂತ ಹೇಳ್ಬಿಟ್ಟು ಅನ್ನೋಂಥದ್ದನ್ನ ಅವನು ರಿಯಲೈಸ್ ಮಾಡ್ಕೊಂಡ. when he realized that he needed to get rid of his bad habits. ಸೊ ಅದರಿಂದ ಹೊರಗಡೆ ಬರೋಂಥದ್ದು ಕೆಲಸನ ಅವ್ನು ಮಾಡ್ತಾನೆ. ಅರ್ಥ ಆಯ್ತಾ? ಅಂದ್ರೆ ಅದನ್ನ ಅವನಿಂದ ದೂರ ಮಾಡೋಂಥದ್ದು, ಆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲಾನು ಅವನಿಂದ ದೂರ ಮಾಡೋಂಥದ್ದಕ್ಕೆ ಸಾಧ್ಯ ಆಯ್ತು. ಸೊ ಇಲ್ಲ ಅಂದಿದ್ರೆ ಅವನ್ ಏನಾಗ್ತಿದ್ದ ಅಂತಂತಂದ್ರೆ ಸೊ ಅದ್ರಲ್ಲೇ ಸೊ ಅವನ ಲೈಫ್ ನ ಕಂಟಿನ್ಯೂಸ್ ಆಗಿ ಅದ್ರ ಬ್ಯಾಡ್ ಹ್ಯಾಬಿಟ್ಸ್ ಅವ್ನು ಕಂಟಿನ್ಯೂಸ್ ಮಾಡ್ತಿದ್ದ. ಅವ್ನ ಲೈಫ್ ಏನಾಗ್ತಿತ್ತು ಅಂದ್ರೆ ಅನ್ಸಕ್ಸಸ್ಫುಲ್ ಆಗ್ತಿದ್ದ. he can't able to success in his life. Okay, unsuccessful ಆಗಿ ಅವನೇನ is a failure in his life. Okay, one season with the old scholar and one proper lesson changed the boy's life. ಸೊ ಆ ಒಂದು
ಘಟನೆ ಅಥವಾ ಆ ಒಂದು ಇದು ಆ ಸ್ಕಾಲರ್ ಅವನ ಲೈಫಲ್ಲಿ ಬಂದ ಒಂದು ಕಾರಣದಿಂದ ಬಾಯ್ ಲೈಫಲ್ಲಿ ಬಂದಿದ್ದ ಕಾರಣ ಒಂದು ಪ್ರಾಪರ್ ಲೆಸನ್, ಒಬ್ಬ ಸ್ಕಾಲರು ಒಂದು ಪ್ರಾಪರ್ ಲೆಸನ್ ಅಂದ್ರೆ ಒಬ್ಬ ಗುರು ಮತ್ತೆ ಒಂದು ಪಾಠ ಏನ್ ಮಾಡ್ತು ಅಂತಂತಂದ್ರೆ ಆ ಬಾಯ್ನ ಲೈಫ್ ನ ಚೇಂಜ್ ಮಾಡ್ತು ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರಂಥದ್ದು. ಸೋಲ್ ಸರ್ಚಿಂಗ್ ಏನು ಅಂತಂತಂದ್ರೆ ಸೋಲ್ ಸರ್ಚಿಂಗ್, there is a perfection and imperfection everywhere and in everything. There is perfection and imperfection everywhere and everything. ಓಕೆ, ಅಂದ್ರೆ ಪರ್ಫೆಕ್ಟ್ ಆಗಿರೋಂಥದ್ದು ಮತ್ತೆ ಇನ್ಪರ್ಫೆಕ್ಟ್ ಆಗಿರೋಂಥದ್ದು ಎಲ್ಲ ಕಡೆನೂ ಇರುತ್ತೆ. ಅಂದ್ರೆ ಎಲ್ಲ ಕಡೆನೂ ಸರಿ ತಪ್ಪು ಅನ್ನೋಂಥದ್ದು ಇದ್ದೇ ಇರುತ್ತೆ. ಓಕೆ, ಫೋಕಸ್ ಆನ್ ದ ಆಕ್ಷನ್. ಸೊ ಎಲ್ಲ ಕಡೆ ಮತ್ತೆ ಎಲ್ಲ ರೀತಿಯ ಕೆಟ್ಟದು ಒಳ್ಳೇದು, ಬ್ಯಾಡ್ ಅಂಡ್ ಗುಡ್, ಈವಿಲ್, ಓಕೆ ಅನ್ನೋಂಥದ್ದು ಎಲ್ಲ ಕಡೆನೂ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಪರ್ಫೆಕ್ಷನ್ ಇನ್ಪರ್ಫೆಕ್ಷನ್ ಅನ್ನೋಂಥದ್ದು ಎಲ್ಲ ಕಡೆನೂ ಇರುತ್ತೆ. ಆದ್ರೆ ಅದನ್ನ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವಿ, ಯಾವ ಒಂದು ದಾರಿನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಅನ್ನೋಂಥದ್ದನ್ನ ಇಲ್ಲಿ ಸೊ ರೈಟರ್ ಹೇಳ್ತಾರಂಥದ್ದು. ಫೋಕಸ್ ಆನ್ ದ ಆಕ್ಷನ್, ಪರ್ಫಾರ್ಮ್ ಇಟ್ wholeheartedly with sincerity and direction, of course wisdom, success will follow. Okay, ಇಲ್ಲಿ ಹೋಲ್ಸಮ್ ಅನ್ನೋಂಥದ್ದು, ಹೋಲ್ಸಮ್ ಅನ್ನೋದು ಅಂದ್ರೆ ಪರ್ಫಾರ್ಮ್, ನಾವು ಏನ್ ಕೆಲಸ ಮಾಡ್ತಿದೀವಿ, ಸೊ ವಾಟ್ ಆರ್ ಯು ಡೂಯಿಂಗ್ ಅನ್ನೋಂಥದ್ದನ್ನ ಫಸ್ಟ್ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. So perform it wholeheartedly with sincerity. So wholeheartedly means ಏನಂತಂದ್ರೆ ನಾವು ಸಿನ್ಸಿಯರ್ ಆಗಿ, ನಿಷ್ಠತೆಯಿಂದ, ನಿಷ್ಠಾವಂತ ಅಥವಾ ಸಂಪೂರ್ಣವಾಗಿ ಅಂದ್ರೆ ಫುಲ್ಲಿ ಕಾನ್ಸಂಟ್ರೇಟ್ ಅಂತ ಹೇಳ್ಬಿಟ್ಟು, ಫುಲ್ಲಿ ಕಾನ್ಸಂಟ್ರೇಟ್ ಅಂಡ್ ಸಿನ್ಸಿಯಾರಿಟಿ. ಓಕೆ, ಸಿನ್ಸಿಯಾರಿಟಿ, ಡೆಡಿಕೇಶನ್, of course wisdom and success. Okay, wisdom and success will follow. ನಾವು ಯಾವ ಕೆಲಸ ಮಾಡ್ತಾ ಇದೀವೋ ಆ ಕೆಲಸಕ್ಕೆ ನಾವು ಏನನ್ನ ಕೊಡಬೇಕು ಅಂತಂತಂದ್ರೆ ಫಸ್ಟ್ ಒನ್ ಕಾನ್ಸಂಟ್ರೇಟ್, ಹೋಲ್ heartedly and sincerity, dedication, ಹಾರ್ಡ್ ವರ್ಕ್, ಇವೆಲ್ಲವುಗಳನ್ನ ನಾವು ಕೊಟ್ಟಾಗ ಅಥವಾ ಫುಲ್ಲಿ ಕಾನ್ಸಂಟ್ರೇಟ್. ಓಕೆ, ವಾಟ್ ವಿ ಡೂ, ಆ ಮಾಡ್ತಾ ಇರೋಂಥದ್ದಕ್ಕೆ ಫುಲ್ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ವಿಸ್ಡಮ್ ಅಂಡ್ ಸಕ್ಸಸ್ ವಿಲ್ ಫಾಲೋ. ವಿಸ್ಡಮ್ ಮತ್ತೆ ಸಕ್ಸಸ್ ಅನ್ನೋಂಥದ್ದು ಆವಾಗ ನಮ್ಮ ಹಿಂದೆ ಬರುತ್ತೆ. ಅರ್ಥ ಆಯ್ತಾ? ಸೊ ಅದು ಬಿಟ್ಟು ನಾವು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಲ್ಲ, ಹಾರ್ಡ್ ವರ್ಕ್ ಮಾಡೋದಕ್ಕೆ ರೆಡಿ ಇಲ್ಲ, ಕಾನ್ಸಂಟ್ರೇಟ್ ಮಾಡೋದಕ್ಕೆ ರೆಡಿ ಇಲ್ಲ, ಸೊ ಟೋಟಲಿ ನಾವು ಆ ವರ್ಕ್ ಮಾಡೋದಕ್ಕೆ ನಮ್ಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋಂಥದ್ದಾದಾಗ ಸೊ ನಾವು ಯಾವತ್ತೂ ಸಕ್ಸಸ್ ಅನ್ನೋಂಥದ್ದನ್ನ ಆಗೋದಕ್ಕೆ ಸಾಧ್ಯ ಇಲ್ಲ. ವಿ ಕಾಂಟ್ able to success. Okay, failure. So without hard work, without sincerity, without dedication, 100% we are failed. Okay, in our life, ನಮ್ಮ ಜೀವನದಲ್ಲಿ ನಾವು ಅವಾಗ 100% ಫೇಲ್ ಆಗ್ತೀವಿ. ಆದ್ರೆ ಎಲ್ಲಿ ಸಿನ್ಸಿಯಾರಿಟಿ, ಡೆಡಿಕೇಶನ್
ಹಾರ್ಡ್ ವರ್ಕ್ ಅನ್ನೋಂಥದ್ದು ಇರುತ್ತೋ ಅಲ್ಲಿ ಏನ್ ಫಾಲೋ ಮಾಡುತ್ತೆ ಅಂತಂತಂದ್ರೆ ಸಕ್ಸಸ್ ಮತ್ತೆ ವಿಸ್ಡಮ್ ಫಾಲೋ ಮಾಡುತ್ತೆ. ವರ್ಕ್ ವೆಲ್ ಡನ್ ಈಸ್ ಜಾಯ್ ಇಟ್ ಸೆಲ್ಫ್. ಓಕೆ, ನಾವು ಸಿನ್ಸಿಯರ್ ಆಗಿ ವರ್ಕ್ ಮಾಡಿದಾಗ ಸೊ ನಮ್ಗೆ ನಾವು ತುಂಬಾ ಲೈಫಲ್ಲಿ ತುಂಬಾ ಹ್ಯಾಪಿಯಾಗಿರ್ತೀವಿ, ನಮ್ಮನ್ನು ನಾವು ತುಂಬಾ ಹ್ಯಾಪಿಯಾಗಿರ್ತೀವಿ. ಆಕ್ಷನ್ ಕಾನ್ಸಂಟ್ರೇಟೆಡ್ ಟು ಹೈಯರ್ ಐಡಲ್ ಈಸ್ ವರ್ಷಿಪ್ ಅಂಡ್ ಸ್ಪಿರಿಚುಯಾಲಿಟಿ ವೆಲ್ಸ್ ಫ್ರಮ್ ಇಟ್. ಸೊ ನಮ್ಮನ್ನ ಯಾವ್ದು ವ್ಯಾಲ್ಯೂ ಮಾಡೋವಂಥದ್ದು ಅಂತಂದ್ರೆ ಅಂದ್ರೆ ನಮ್ಮನ್ನ ಆಗಿರ್ಬೋದು, ನಮ್ಮ ಒಂದು ಕ್ಯಾರೆಕ್ಟರ್ ಆಗಿರಬಹುದು ಅಥವಾ ನಮ್ಮ ಅಚೀವ್ಮೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಟೋಟಲಿ ನಮ್ಮನ್ನ ಯಾವ್ದಿಗೂ ಇವ್ಯಾಲ್ಯೂಸ್ ಮಾಡೋವಂಥದ್ದು ಅಂತಂತಂದ್ರೆ ಸೊ ನಾವು ವರ್ಷಿಪ್ ಅಂಡ್ ಸ್ಪಿರಿಚುಯಾಲಿಟಿ ಅನ್ನೋಂಥದ್ದು ನಮ್ಮಲ್ಲಿ ಇದ್ದಾಗ ಮಾತ್ರನೇ, ನಮ್ಮಲ್ಲಿ ಡೆಡಿಕೇಶನ್ ಅಂತದ್ದು ಇದ್ದಾಗ ನಮ್ಗೆ ಸೊ ಆ ಒಂದು ಏನು ಅಂತಂದ್ರೆ ನಮ್ಮನ್ನ ಇವ್ಯಾಲ್ಯೂ ಮಾಡೋಂಥದ್ದು ಈಸಿ ಆಗುತ್ತೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇರೋಂಥದ್ದು. ಸೆಕೆಂಡ್ ಒನ್ ಅಲ್ಲಿ ಸೊ ಪ್ರಾಪರ್ ಲೆಸನ್ ಏನಂತಂತಂದ್ರೆ ಇಲ್ಲಿ ಸೊ ನಮ್ಗೆ ಸೊ ಫಸ್ಟ್ ನಾವು ಯಾವ್ದನ್ನ ಅವಾಯ್ಡ್ ಮಾಡ್ಬೇಕು ಅಂತಂತಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋಂಥದ್ದನ್ನ ಅವಾಯ್ಡ್ ಮಾಡ್ಬೇಕು. ನಾವ್ ಏನ್ ವರ್ಕ್ ಮಾಡ್ತೀವೋ ಆ ವರ್ಕ್ ಅನ್ನು 100% ಸೊ ಕಾನ್ಸಂಟ್ರೇಟ್ ಮಾಡಿ ಡೆಡಿಕೇಶನ್ ಇಟ್ಟು ಹಾರ್ಡ್ ವರ್ಕ್ ಮಾಡಿದಾಗ ನಾವು ಲೈಫಲ್ಲಿ ಸಕ್ಸಸ್ ಆಗ್ತೀವಿ. ಸೊ ನಮ್ಮನ್ನ ಯಾವ್ದು ಫಾಲೋ ಮಾಡುತ್ತೆ ಅಂತಂತಂದ್ರೆ ಸಕ್ಸಸ್ ಮತ್ತು ವಿಸ್ಡಮ್ ಅನ್ನೋಂಥದ್ದು ನಮ್ಮನ್ನ ಫಾಲೋ ಮಾಡುತ್ತೆ. ಫಸ್ಟ್ ನಾವು ಹಾರ್ಡ್ ವರ್ಕ್ ಮಾಡೋವಂಥದ್ದು, ಕಾನ್ಸಂಟ್ರೇಟ್ ಮಾಡೋವಂಥದ್ದು, ಯಾವುದೇ ವರ್ಕ್ ಮಾಡಲಿ ಅದನ್ನ ಇಷ್ಟಪಟ್ಟು 100% ನಾವು ಲೈಕ್ ಮಾಡಬೇಕು ಮತ್ತೆ ಹಾರ್ಡ್ ವರ್ಕ್ ಮಾಡಬೇಕು. ಕಾನ್ಸಂಟ್ರೇಟ್ ಮಾಡಿದಾಗ ಈಸಿಯಾಗಿ ಅದನ್ನ ನಮ್ಮನ್ನ ಏನ್ ಮಾಡುತ್ತೆ ಅಂತ ನಾವು ಅದನ್ನ ಆಕ್ಯುಪೈ ಮಾಡ್ಕೋಬಹುದು ಅನ್ನೋಂಥದ್ದನ್ನ ಈ ಲೆಸನ್ ಇಂದ, ಈ ಪ್ರಾಪರ್ ಲೆಸನ್ ಇಂದ ಕಲ್ತಿರೋಂಥದ್ದು. ಸೊ ನಾ we move on. Born, ruled and dedicate. Okay, so in the second lesson, third point, born, ruled and died. Okay, it is a very small story. It is a third story in second chapter. Is a third story. There was a king who wanted to know how other kings ruled and what a great things they did that they were loved and respected by their subject and made them immortal. So there was a king, Raja irtane, who wanted to know how other kings ruled and what great things they did that they were loved and respected by their subjects and made them immortal. So ಆ ರಾಜನಿಗೆ ಒಂದು ವಿಷಯನ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಏನ ವಿಷಯ ಅಂತಂತಂದ್ರೆ ಸೊ ಬೇರೆ ಕಿಂಗ್ಸ್ ಯಾವ ತರ ರೂಲ್ ಮಾಡಿದ್ರು, ಹೌ ಅದರ್ ಕಿಂಗ್ಸ್ ರೂಲ್ಡ್. ಓಕೆ, ಬೇರೆ ಆ ರಾಜ್ಯದ ಸುತ್ತಮುತ್ತ ಇದ್ದ ರಾಜ್ಯಗಳಲ್ಲಿ ರಾಜರು ಇರ್ತಾರಲ್ವಾ, ಅವರು ಹೇಗೆ ರೂಲ್ ಮಾಡಿದ್ರು, ಮತ್ತೆ ಆ ರಾಜರುಗಳನ್ನ ಅಲ್ಲಿನ ಜನಗಳು ಯಾವ ತರ ರೆಸ್ಪೆಕ್ಟ್ ಕೊಡ್ತಿದ್ರು, ಮತ್ತೆ ಅವ್ರನ್ನ ಯಾವ ತರ ಲವ್ ಮಾಡ್ತಿದ್ರು. ಆ ರಾಜರನ್ನ ಅಷ್ಟು ಅವ್ರು ನಂಬಬೇಕಾದ್ರೆ ಅಲ್ಲಿನ ಜನಗಳು ಅವ್ರನ್ನ ಅಷ್ಟು ಆ ರಾಜರನ್ನೆಲ್ಲ ಅಷ್ಟು ಪ್ರೀತಿಸ್ಬೇಕಂದ್ರೆ, ಅಷ್ಟು ಗೌರವ ಕೊಡ್ಬೇಕಂತಂದ್ರೆ ಅವ್ರು ಹೇಗ್ ರೂಲ್ ಮಾಡಿದ್ರು, ಮತ್ತೆ ಆ ರಾಜರನ್ನ ಎಷ್ಟು ಶಾಶ್ವತವಾಗಿ ಉಳ್ದೋಗಿದೆಯಲ್ವಾ, ಉಳ್ದೋಗಿರ್ಬೇಕು ಅಂತಂತಂದ್ರೆ ಮತ್ತೆ ಹೇಗೆ ಅವರು ರೂಲ್ ಮಾಡಿರ್ಬೇಕು. ಸೊ ಆ ಒಂದು ವಿಷಯಗಳನ್ನ ಅವ್ರು ಹೇಗ್ ರೂಲ್ ಮಾಡಿದ್ದಾರೆ ಮತ್ತೆ ಅವರು ಹೇಗೆ ಶಾಶ್ವತವಾಗಿ ಇತಿಹಾಸದಲ್ಲಿ ಅವ್ರ ಹೆಸರುಗಳು ನಿಂತೋದು ಅನ್ನೋಂಥದ್ದು ನಾನು ತಿಳ್ಕೋಬೇಕು, ನಾನು ಅದೇ ತರನೇ ರೂಲ್ ಮಾಡಬೇಕು ಅನ್ನೋಂಥದ್ದು ಅವನ ಒಂದು ಇಚ್ಛೆ ಆಗಿರುತ್ತೆ. ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಇನ್ ಎ ಫ್ಯೂ ಇಯರ್ಸ್ ಹೀಸ್ ಲರ್ನ್ಡ್ ಹಿಸ್ಟೋರಿಯನ್ಸ್ ಅಂಡ್ ಲಿಟ್ರೇಚರ್ಸ್ ಕಲೆಕ್ಟೆಡ್ ಅಂಡ್ ಬ್ರಾಟ್ ಎ ಕಾರ್ಟ್ ಲೋಡ್ ಆಫ್ ಬುಕ್ಸ್ ಬಿಫೋರ್ ದ ಕಿಂಗ್. ಸೊ ಅದಕ್ಕೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ ಸಮ್ ಪರ್ಸನ್ಸ್ ಏನು ಅಂತಂತಂದ್ರೆ ಹಿಸ್ಟರಿನ ಚೆನ್ನಾಗಿ ಓದ್ಕೊಂಡಿರುವಂತವ್ರು, ಲಿಟ್ರೇಚರ್ ನ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರುವಂತ ಸ್ಕಾಲರ್ಸ್ ನ ಕರೆಸ್ತಾನೆ. ಸ್ಕಾಲರ್ಸ್ ನ ಕರ್ಸ್ಬಿಟ್ಟು ಏನ್ ಮಾಡ್ತಾನೆ ಅಂತಂತಂದ್ರೆ ಇನ್ಫಾರ್ಮೇಶನ್ ಬೇರೆ ಬೇರೆ ಒಂದು ಸ್ಟೇಟಸ್ಗೆ ಹೋಗ್ಬಿಟ್ಟು ಬೇರೆ ಬೇರೆ ಕಿಂಗ್ಡಮ್ಸ್ಗೆ ಹೋಗ್ಬಿಟ್ಟು ಏನಂತಂತಂದ್ರೆ ಅವ್ರು ಹೇಗ್ ರೂಲ್ ಮಾಡಿದ್ರು, ಏನೇನು ಥಾಟ್ಸ್ ಅನ್ನ ಅಥವಾ ಏನೇನು ಐಡಿಯಾಸ್ ನ ಅವರೆಲ್ಲ ಅಡ್ಯಾಪ್ಟ್ ಮಾಡ್ಕೊಂಡಿದ್ರು, ಅವುಗಳ ಬಗ್ಗೆ ಎಲ್ಲಾನು ಪ್ಲೀಸ್ ಗ್ಯಾದರ್ ಇನ್ಫಾರ್ಮೇಶನ್ ಅಬೌಟ್ ಕಿಂಗ್ಸ್ ಅಂಡ್ ಹೌ ದೇ ವರ್ ರೂಲ್ಡ್ ಅನ್ನೋಂಥದ್ದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಈ ಕಿಂಗು ಸೊ ಸಮ್ ಸ್ಕಾಲರ್ಸ್ಗೆ ಲಿಟ್ರೇಚರ್ ಬಗ್ಗೆ ಓದ್ಕೊಂಡಿರೋಂಥ ಸ್ಕಾಲರ್ಸ್ಗೆ ಏನ್ ಮಾಡ್ತಾನೆ ಅಂತಂದ್ರೆ ಹೇಳ್ತಾನೆ. ಸೊ ಅವರೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಇನ್ ಫ್ಯೂ ಇಯರ್ಸ್ ಇಸ್ ಲರ್ನ್ಡ್ ಹಿಸ್ಟೋರಿಯನ್ಸ್ ಅಂಡ್ ಲಿಟ್ರೇಚರ್, ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಹಿಸ್ಟ್ರಿ ಬಗ್ಗೆ
ಲಿಟ್ರೇಚರ್ ಬಗ್ಗೆ ಎಲ್ಲಾನು. ಸೊ ಅವ್ರು ಏನೆಲ್ಲ ಕಲ್ತಿರ್ತಾರೋ, ಏನೆಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿರ್ತಾರೋ ಅದನ್ನೆಲ್ಲನೂ ಸೊ ಒಂದು ಬಂಡಿಗೆ, ಕಾರ್ಟ್ ಮೀನ್ಸ್ ಬಂಡಿ ಅಂತ ಹೇಳ್ಬಿಟ್ಟು, ಕಾರ್ಟ್, ಆ ಬಂಡಿಗೆ ಕಾರ್ಟ್ brought a cart load of books before the king. They were collect so many books. ಓಕೆ, ಸೊ ಅದನ್ನೆಲ್ಲ ಒಂದು ಕಾರ್ಟ್ಗೆ ಲೋಡ್ ಮಾಡ್ಕೊಂಡು ತಗೊಂಬಂದು ಕಿಂಗ್ ಹತ್ರ ಇಡ್ತಾರೆ. Oh no, I can't read all these books. I didn't have decades before me. Write in short so that I may finish it. Lovingly looked at the books and said. So he see a loaded of cart loaded of books. Okay, so he's shivering. So ಅವನಿಗೆ ತುಂಬಾ ಭಯ ಆಗೋಗ್ಬಿಡುತ್ತೆ. ಯಾಕಂತಂದ್ರೆ ಒಂದು ಲೋಡ್ ಬುಕ್ಸ್ ಅಂತ ಹೇಳ್ಬಿಟ್ಟು ಅನ್ಸ್ಬಿಡುತ್ತೆ. ಅವನು ಆ ಬುಕ್ಸ್ನೆಲ್ಲ ದೂರದಿಂದಾನೆ ತುಂಬಾ ಇಷ್ಟಪಟ್ಟು ನೋಡ್ತಾನೆ. ಇಷ್ಟಪಟ್ಟು ನೋಡಿ ಹೇಳ್ತಾನೆ ಏನಂತಂದ್ರೆ, he said, oh no, I can't. Okay, I can't read all these books. ಈ ಎಲ್ಲಾ ಬುಕ್ಸ್ಗಳನ್ನ ನನ್ನ ಕೈಯಲ್ಲಿ ಓದೋದಕ್ಕಾಗಲ್ಲ. I can't able to read all these books because I didn't have decade before me. ನನಗೆ ಇದು ಒಂದು 10 ವರ್ಷಗಳ ಹಿಂದೆ ಆಗಿದ್ರೆ ಓದೋದಕ್ಕೆ ಸಾಧ್ಯ ಆಗ್ತಿತ್ತು. ಬಟ್ now I can't able to read it. ಸೊ ಅದಕ್ಕೆ ಅವನೇನು ಹೇಳ್ತಾನೆ ಅಂತಂದ್ರೆ, ರೈಟ್ ಇಟ್ ಇನ್ ಅ ಶಾರ್ಟ್. ಸೊ ಏನೊಂದು ಲೋಡ್ ಕಾರ್ಟ್ ಲೋಡ್ ತುಂಬ್ಕೊಂಡ್ ಬಂದಿದ್ದೀರಾ, ಇಷ್ಟು ಬುಕ್ಸ್ ನ ಓದೋದಕ್ಕೆ ಸಾಧ್ಯ ಇಲ್ಲ, ಇದನ್ನ ಶಾರ್ಟ್ ಮಾಡಿ, ಸಿಂಪಲ್ ಮಾಡಿ. ಓಕೆ, ಆಮೇಲೆ ನಾನು ಸಿಂಪಲ್ ಮಾಡಿ ಮತ್ತೆ ಶಾರ್ಟ್ ಮಾಡಿದ್ರೆ ನಾನು ಫಿನಿಶ್ ಮಾಡ್ತೀನಿ, ಆಮೇಲೆ ನಾನು ಓದ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಇದು ಲರ್ನರ್ಸ್ಗೆ ಹೇಳೋಂಥದ್ದು. In a few years, the learned man brought 15 volumes for him to read. Okay. In a few years, the learned man brought 15 volumes for him to read. So, on one cart loaded books na ಏನ್ ಮಾಡ್ತಾನೆ ಅಂತಂದ್ರೆ ಶಾರ್ಟ್ ಮಾಡಿ, ಸೊ he wrote only 15 volumes. ಓಕೆ, ಅದನ್ನ ಆ ಒಂದು ಲೋಡ್ ಬುಕ್ಸ್ ಗಳಲ್ಲಿ ಇದ್ದಂತ ಎಲ್ಲಾ ಸಾರಾಂಶನ ಅಥವಾ ಎಲ್ಲಾ ಇನ್ಫಾರ್ಮೇಶನ್ ಏನ್ ಮಾಡ್ದ ಅಂತಂದ್ರೆ ಶಾರ್ಟ್ ಮಾಡಿ 15 ವ್ಯಾಲ್ಯೂಮ್ಸ್ ಅಲ್ಲಿ ಬರ್ಕೊಂಡ್ ಬರ್ತಾನೆ ಆ ಮ್ಯಾನು. ಓಕೆ, ಬ್ರಾಟ್ 15 ವ್ಯಾಲ್ಯೂಮ್ಸ್ ಫಾರ್ ಹಿಮ್ ಟು ರೀಡ್. ಅವ್ನು ಓದೋದಿಲ್ಲ, ಕಿಂಗ್ ಓದೋದಕ್ಕೆ ಒಂದು ಲೋಡ್ ಬಂಡಿಯಲ್ಲಿ ಇದ್ದಂತ ಪುಸ್ತಕಗಳಲ್ಲಿ ಇದ್ದಂತ ಎಲ್ಲಾ ಇನ್ಫಾರ್ಮೇಶನ್ ಆ ಲರ್ನ್ ಮಾಡಿ ಜಸ್ಟ್ 15 ವ್ಯಾಲ್ಯೂಮ್ಸ್ ಆಗಿ ಅದನ್ನ ಮಾಡ್ಕೊಂಡು ರಾಜ ಓದೋದಕ್ಕೆ ತಗೊಂಡ್ಬರ್ತಾನೆ. ವೆನ್ ದ ಕಿಂಗ್, ಓ ನೋ, ಐ ಕಾಂಟ್ ರೀಡ್ ಆಲ್ ದಿಸ್ ಬುಕ್ಸ್, ಐ ಡೋಂಟ್ ಹ್ಯಾವ್ ಮೆನಿ ಇಯರ್ಸ್ ಬಿಫೋರ್ ಮೀ. ಸೊ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಆಗಿದ್ರೆ ಸೊ ನಾನು ಇದನ್ನ ಓದ್ಬೋದಾಗಿತ್ತು, ಬಟ್ ನೌ ಐ ಕಾಂಟ್. ಓಕೆ, ಸೊ ರೈಟ್ ಇನ್ ಶಾರ್ಟ್ ಸೊ ದಟ್ ಐ ಮೇ ಫಿನಿಶ್ ಇಟ್. ನೀವು ಅದನ್ನ ಮತ್ತೆ ಇನ್ನು ಸ್ವಲ್ಪ ಶಾರ್ಟ್ ಮಾಡ್ಕೊಂಡ್ ಬಂದ್ರೆ ಆ 15 ವಾಲ್ಯೂಮ್ಸ್ ಅಗೇನ್ ನೀವು ಶಾರ್ಟ್ ಮಾಡ್ಕೊಂಡ್ ಬಂದ್ರೆ ಸೊ ನಾನು ಫಿನಿಶ್ ಮಾಡ್ತೀನಿ. ಸೊ ಐ ಕಾಂಟ್ ವೆನ್ ಐ ರೀಡ್ ಇಟ್ ಅಂಡ್ ಐ ಫಿನಿಶ್ ಇಟ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಹೇಳ್ತಾನೆ. ಈ ಲಾಂಗ್ಲಿ ಲುಕ್ಡ್ ಅಟ್ ದ ಲವ್ಲಿ ಲೆದರ್ ಬಾಂಡೆಡ್ ಬುಕ್ಸ್. ಓಕೆ, ಸೊ ತುಂಬಾ ದೂರದಿಂದಾನೆ ತುಂಬಾ ಆ ಲವ್ಲಿಯಾಗಿ ಆ ಒಂದು ಲೆದರ್ ಬೌಂಡೆಡ್ ಆಗಿರುವಂತ ಬುಕ್ಸ್ ನ ನೋಡ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಸೊ ಈ ಫೀಲ್ ಹ್ಯಾಪಿ, ಬಟ್ he says I can't able to read it this much of books, please short this books ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಅಗೇನ್ ಆ ಒಂದು ಲರ್ನರ್ಗೆ ಮತ್ತೆ ಹೇಳ್ತಾನೆ. in few years the learner brought 3 volumes for him to read. again some years ಟೈಮ್ ತಗೊಂಡು ಆ ಒಂದು ಲರ್ನರ್ ಏನ್ ಮಾಡ್ತಾನೆ ಅಂತಂದ್ರೆ ಸೊ ಈ ಶಾರ್ಟರ್ 3 volume books. ಓಕೆ, 15 volume books ಈ ಶಾರ್ಟರ್ ದನ್ 3 volume books. ಸೊ ಏನೋ ಆ 15 ಇದ್ದಂಥದ್ದನ್ನ ಇನ್ನೂ ಕಡಿಮೆ ಮಾಡ್ಕೊಂಡು ಬಾ ಅಂತ ಹೇಳಿದ್ನಲ್ವಾ. ಟೋಟಲಿ ಎಷ್ಟು ವ್ಯಾಲ್ಯೂಮ್ ಆಗುತ್ತೆ ಅಂತಂತಂದ್ರೆ 3 ವ್ಯಾಲ್ಯೂಮ್. ಓಕೆ, ಫಿಫ್ಟೀನ್ ವ್ಯಾಲ್ಯೂಮ್ ಇದ್ದಿದ್ನ 3 ವ್ಯಾಲ್ಯೂಮು. ಸೊ
a cart loaded books. ಸೊ ಈ ಕಾರ್ಟ್ ಲೋಡೆಡ್ ಬುಕ್ಸ್ನ ಏನು ಮಾಡ್ದ ಅಂತಂತಂದ್ರೆ 15 ವ್ಯಾಲ್ಯೂಮ್ಸ್ಗೆ ರೆಡ್ಯೂಸ್ ಮಾಡಿತ್ತು. ಅಗೈನ್ 15 ವ್ಯಾಲ್ಯೂಮ್ಸ್ ಬುಕ್ಸನ್ನ ಸೊ 3 ವ್ಯಾಲ್ಯೂಮ್ಸ್ ಬುಕ್ಸ್ ಆಗಿ ರೆಡ್ಯೂಸ್ ಮಾಡಿತ್ತು. ಸೊ ಹೇಳ್ತಿದ್ದಾನೆ ಇಫ್ in a few years the learner been brought 3 volumes for him to read. So 15 volumes books na ಏನು ಮಾಡ್ತಾನೆ ಅಂತಂದ್ರೆ again some times ತಗೊಂಡು some years times ತಗೊಂಡು ಆ ಲರ್ನರ್ ಏನು ಮಾಡ್ತಾನೆ ಅಂತಂತಂದ್ರೆ 3 ವ್ಯಾಲ್ಯೂಮ್ ಬುಕ್ಸ್ ಆಗಿ ರೆಡ್ಯೂಸ್ ಮಾಡ್ಬಿಟ್ಟು ಸೊ ಕಿಂಗ್ ಓದ್ಲಿ ಅಂತ ಹೇಳ್ಬಿಟ್ಟು ಅವನು ತಗೊಂಡ್ಬರ್ತಾನೆ. ಸೊ when oh no I have grown quite old. Okay, oh my god, so now I am very old. ಸೊ ಅಂದ್ರೆ ನಂಗೆ ತುಂಬಾ ವಯಸ್ಸಾಗೋಯ್ತು. I can't read these books. Write in short so that I may finish it. Okay. So sorry. Now I am very old. I can't read all these books. Ella books ನನ್ನ ಕೈಯಲ್ಲಿ ಓದೋದಕ್ಕಾಗಲ್ಲ. Write in short so that I may finish it. ಇನ್ನೂ ಇದನ್ನ ಆ ಒಂದು ಶಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ when I am read it, so when I am finish it ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಕಿಂಗ್ ಹೇಳ್ತಾನೆ. ಸೊ in your views the learned mean brought the summary in one volume for the kings to read. Again our learned ಏನ್ ಮಾಡ್ತಾನೆ ಅಂತಂದ್ರೆ ಅವನ ವ್ಯೂ ಆಫ್ ಪಾಯಿಂಟ್ ಅಲ್ಲಿ ಹೋಲ್ ಆ 3 ವ್ಯಾಲ್ಯೂಮ್ಸ್ ಬುಕ್ಸ್ ಏನ್ ಮಾಡ್ತಾನೆ ಅಂದ್ರೆ again he read and reduce as a summary. ಸೊ 3 ವ್ಯಾಲ್ಯೂಮ್ ಬುಕ್ಸ್ ನ ಅವನು ಏನ್ ಮಾಡ್ತಾನೆ ಅಂತಂದ್ರೆ ರೆಡ್ಯೂಸ್ ಮಾಡಿ ಸಮ್ಮರಿ ಮಾಡ್ತಾನೆ. ಸಮ್ಮರಿ ಮಾಡಿ ಅದನ್ನ 1 ವ್ಯಾಲ್ಯೂಮ್ ಓಕೆ 1 ವ್ಯಾಲ್ಯೂಮ್ ಬುಕ್ ಮಾಡ್ಬಿಟ್ಟು ಅದನ್ನ ಕಿಂಗ್ಗೆ ಓದೋದಕ್ಕೆ ತಗೊಂಡ್ಬರ್ತಾನೆ. ಬಟ್ he was on his deathbed. Okay, so ಆ ಲರ್ನರ್ ಅದನ್ನ 1 ವ್ಯಾಲ್ಯೂಮ್ ಬುಕ್ ಮಾಡಿ ತಗೊಂಡ್ ಬರೋಷ್ಟೊತ್ತಿಗೆ ಕಿಂಗ್ ಏನಾಗಿರ್ತಾನೆ ಅಂತಂದ್ರೆ he was in death bed. ಸೊ ಅಂದ್ರೆ ಅವನು ಸಾಯುವಂತ ಕೊನೆ ಕ್ಷಣಗಳಲ್ಲಿ ಸೊ ಡೆತ್ ಬೆಡ್ ಮೇಲೆ ಮಲಗಿರ್ತಾನೆ. ಓಕೆ, ಬಟ್ he was on his death bed. His minister came to him with the book. So now ದ ಮಿನಿಸ್ಟರ್ ಅಂದ್ರೆ ಮಂತ್ರಿ ಏನ್ ಮಾಡ್ತಾನ ಅಂತಂದ್ರೆ ಸಿಂಗಲ್ ವ್ಯಾಲ್ಯೂಮ್ ಬುಕ್ ಅಥವಾ 1 ವ್ಯಾಲ್ಯೂಮ್ ಬುಕ್ ನ ಏನ್ ಮಾಡ್ತಾನ ಅಂತಂದ್ರೆ ಕಿಂಗ್ ಹತ್ರ ತಗೊಂಡ್ಬರ್ತಾನೆ. ಹಿ ಟಚ್ಡ್ ದ ಬುಕ್ ರಿಮೋರ್ಸ್ಫುಲಿ ಅಂಡ್ ಸೆಡ್. ಓಕೆ, ಅಂದ್ರೆ ಆ ಬುಕ್ ನ ತುಂಬಾ ಪ್ರೀತಿಯಿಂದ ಏನ್ ಮಾಡ್ತಾನ ಅಂತಂದ್ರೆ ಹಿ ಟಚ್ ಇಟ್. ಓಕೆ, ಅದನ್ನ ತುಂಬಾ ಪ್ರೀತಿಯಿಂದ ಬುಕ್ ನ ಟಚ್ ಮಾಡ್ತಾನೆ. ವೆನ್ ಹಿ ವಾಸ್ ಇನ್ ಅ ಡೆತ್ ಬೆಡ್. ಸೊ ಡೆತ್ ಬೆಡ್ ಮೇಲೆ ಇರ್ಬೇಕಾದ್ರೆ ಸೊ ತುಂಬಾ ಪ್ರೀತಿಯಿಂದ ಬುಕ್ ನ ಟಚ್ ಮಾಡ್ತಾನೆ. ಓ ನೋ, ಐ ಕಾಂಟ್ ರೀಡ್ ದ ಬುಕ್, ಇಟ್ ಈಸ್ ಮೈ ಟೈಮ್ ಫಾರ್ ಡಿಪಾರ್ಚರ್. ಸೊ ವೆನ್ ಹಿ ಸೇ ಟು ಮಿನಿಸ್ಟರ್, ಓ ನೋ ಐ ಕಾಂಟ್ ರೀಡ್ ದ ಬುಕ್ಸ್, ಇಟ್ಸ್ ಮೈ ಟೈಮ್ ಫಾರ್ ಡಿಪಾರ್ಚರ್. ಅಂದ್ರೆ ಈಗ ನನ್ನ ಕೈಯಲ್ಲಿ ಬುಕ್ ನ ಓದೋದಕ್ಕಾಗಲ್ಲ, ಬಿಕಾಸ್ ನಾವು ಐ ಆಮ್ ಡಿಪಾರ್ಚರ್. ಓಕೆ, ನಾನೀಗ ಇಲ್ಲಿಂದ ಹೊರಡೋಂತ ಟೈಮ್ ಬಂದಿದೆ. ಅಂದ್ರೆ ಸೊ ನಾನು ಸತ್ತೋಗ್ತೀನಿ. ಓಕೆ, ಸೊ ನಾನು ನನ್ನ ಕೈಯಲ್ಲಿ ಓದೋಕ್ಕಲ್ಲ, ಯಾಕಂದ್ರೆ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಇದ್ದೀನಿ. ಯೇಟ್ ಐ ವಾಂಟ್ ಟು ನೌ ವಾಟ್ they did, please tell me in short. ಓಕೆ, ಆದ್ರೂ ನನಗೆ ಅದ್ರಲ್ಲಿ ಏನಿದೆ ಅಂತನ್ನೋದನ್ನ ತಿಳ್ಕೋಬೇಕು. ಅದನ್ನ ಏನ್ ಮಾಡಿ ಅಂತಂದ್ರೆ ನಾವು ವಾಟ್ ದೇ ಡಿಡ್ ಪ್ಲೀಸ್ ಟೆಲ್ ಮಿ ಇನ್ ಶಾರ್ಟ್. ಆ ಒಂದು ಬುಕ್ಕಲ್ಲಿ ಇರೋಂಥದ್ದನ್ನ ಶಾರ್ಟ್ ಮಾಡಿ ಪ್ಲೀಸ್ ನನಗೆ ಹೇಳಿ ಅದನ್ನ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ಸೊ ಮಂತ್ರಿ ಹತ್ರ, ಅವನು ಮಿನಿಸ್ಟರ್ ಹತ್ರ ಕಿಂಗ್ ಕೇಳ್ಕೊಳ್ತಾನೆ. ಆಲ್ ವೆನ್ ದ ಮಿನಿಸ್ಟರ್ ಸೆಡ್, ಓಕೆ, ದ ಮಿನಿಸ್ಟರ್ said, all the kings were born. Okay, all the kings were born, they ruled and died. The minister said, but the king was not alive to listen. But the king was not alive to listen. ಆದ್ರೆ
ಕಿಂಗ್ ಏನು ಹೇಳ್ತಾ ಇದ್ನೋ, ಸಾರಿ ಮಿನಿಸ್ಟರ್ ಏನು ಹೇಳಿದ್ನೋ ಅದನ್ನ ಕೇಳೋದಕ್ಕೆ ಅವ್ನು ಬದುಕೇ ಇರಲ್ಲ. ಆಲ್ರೆಡಿ ಹಿ ವಾಸ್ ಡೆಡ್. ಓಕೆ, ಅವನು ಆಲ್ರೆಡಿ ಸತ್ತೋಗಿರ್ತಾನೆ. ಸೋಲ್ ಸರ್ಚಿಂಗ್. ಸೊ ಹಂಗಾದ್ರೆ ನಾವು ಇದರಲ್ಲಿ ಹುಡ್ಕುವಂಥದ್ದು ಅಥವಾ ಏನನ್ನ ಕಲಿಬೇಕು ಅಂತ ನೋಡೋದಾದ್ರೆ, perform as much righteous deeds as possible without waiting for auspicious time. For time as it's fixed, regular and incessant movement forward. ಓಕೆ, ಅಂದ್ರೆ ನಾವೆಲ್ಲನೂ ಏನು ಅಂತಂತಂದ್ರೆ, ಸೊ ವಿ ಆರ್ ಯೂತ್ಸ್. ಓಕೆ, ವಿ ಆರ್ ಯೂತ್ಸ್. ಸೊ ನಮ್ಗೇನು ಅಂತಂತಂದ್ರೆ, ಇನ್ ಅವರ್ ಮೈಂಡ್ ವಿ ಆರ್ ಸೋ ಟೈಮ್. ಓಕೆ, ನಮ್ಮ ಮೈಂಡಲ್ಲಿ ನಾವೇನು ಅನ್ಕೊಂಡಿರ್ತೀವಿ ಅಂದ್ರೆ ತುಂಬಾ ಟೈಮ್ ಇದೆ. ಸೊ ನಾವು ವಿ ಆರ್ ಎಂಜಾಯ್ ಇಟ್. ಓಕೆ, ನಾವು ಅದನ್ನ ಎಂಜಾಯ್ ಮಾಡಬೇಕು. ಸೊ ಯಾವಾಗಲೂ ಅದ್ರ ಬಗ್ಗೆನೇ ಅಂದ್ರೆ, ಸೊ ನಾವು ಅಚೀವ್ ಮಾಡಬೇಕು, ಸಕ್ಸಸ್ ಆಗಬೇಕು, ಸೊ ಅಂತ ಥಿಂಕ್ ಮಾಡೋದನ್ನ ಬದಲಾಗಿ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅಂತಂದ್ರೆ, ವಿ ವೇಸ್ಟ್ ಸೋ ಮಚ್ ಆಫ್ ಟೈಮ್. ಓಕೆ, ಸೊ unnecessary works, unnecessary thoughts, unnecessary things, burdens. ಸೊ ವೇಸ್ಟ್ ಆಗಿ ನಾವೇನ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ತುಂಬಾ ಟೈಮ್ ನ ವೇಸ್ಟ್ ಮಾಡ್ತಾ ಇರ್ತೀವಿ. ಏನಕ್ಕೆ ಅಂತಂತಂದ್ರೆ, ಸೊ ವಿ ಹ್ಯಾವ್ ಟೈಮ್. ಸೊ ವಿ ಹ್ಯಾವ್ ಟೈಮ್, ಮೋರ್ ಟೈಮ್. ನಮ್ಗೆ ತುಂಬಾ ಟೈಮ್ ಇದೆ. ಸೊ ನಮ್ಗೆ ಏನಾದ್ರೂ ಒಳ್ಳೆ ಕೆಲಸ, ಏನಾದ್ರೂ ವರ್ಕ್ ಸ್ಟಾರ್ಟ್ ಮಾಡ್ಬೇಕು ಅಂತಂತಂದ್ರೆ, ಸೊ ವಿ ಆರ್ ವೇಟಿಂಗ್ ಫಾರ್ ಗುಡ್ ಟೈಮ್. ಓಕೆ, ಸೊ ವಿ ಆರ್ ವೇಟಿಂಗ್ ಫಾರ್ ಗುಡ್ ಟೈಮ್. ಆಸ್ಪಿಷಿಯಸ್ ಮೀನ್ಸ್ ಗುಡ್ ಟೈಮ್ ಅಂತ ಹೇಳ್ಬಿಟ್ಟು, ಅಥವಾ ಒಳ್ಳೆ ಟೈಮು ಅಂತ ಅನ್ನೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಏನಾದ್ರೂ ವರ್ಕ್ ಮಾಡ್ಬೇಕು ಅಂತಂತಂದ್ರೆ, ಸೊ ಸೊ ವಿ ಆರ್ ವೇಟಿಂಗ್ ಫಾರ್ ಸಮ್ ಗುಡ್ ಟೈಮ್. ವೆನ್ ಇಟ್ ಈಸ್ ಅರೈವ್ ವಿ ಸ್ಟಾರ್ಟ್ ದ ವರ್ಕ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ, ನಾವು ಒಳ್ಳೆ ಟೈಮ್ ಬರೋವರೆಗೂ ನಾವು ವೆಯ್ಟ್ ಮಾಡೋಣ. ಆದ ನಂತರ ಸೊ ಆ ವರ್ಕ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ಸಮ್ ಇಂಪಾರ್ಟೆಂಟ್ ವರ್ಕ್ಸ್ ನಾವೇನ್ ಮಾಡ್ತಾ ಇರ್ತೀವಿ ಅಂದ್ರೆ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಸೊ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಮಂತ್ 15th ಆನ್ವರ್ಡ್ಸ್ ಎಕ್ಸಾಮ್ ಬಿಗಿನ್ ಆಗುತ್ತೆ ಅಂತ ಗೊತ್ತಿದ್ರು, ಇನ್ನು ನೆಕ್ಸ್ಟ್ ಮಂತ್ 15th ಅಲ್ವಾ, ಸೊ ನೋಡೋಣ ಇನ್ನು ಒಂದು 2-3 ಡೇಸ್ ಬಿಟ್ಬಿಟ್ಟು, ಸೊ ಅಷ್ಟೊತ್ತಿಗೆ ಎಲ್ಲ ಏನೇನು ಬೇರೆ ಬೇರೆ ನಮ್ಮ ಕಮಿಟ್ಮೆಂಟ್ಸ್ ಇದೆಯೋ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು, ಸೊ ಆಮೇಲೆ 3 ಡೇಸ್ ಆದ್ಮೇಲೆ ಪರ್ಫೆಕ್ಟ್ ಆಗಿ ಎಕ್ಸಾಮ್ ಪರ್ಪಸ್ ಅಂತಾನೆ ಟೈಮ್ ಸ್ಪೆಂಡ್ ಮಾಡೋಣ. ಸೊ ಇನ್ 3 ಡೇಸ್ ವರ್ಗು ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಆಫ್ಟರ್ 3 ಡೇಸ್ ಸೊ ವಿ ಸಿನ್ಸಿಯರ್ಲಿ ವಿ ರೀಡ್ ಇಟ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅಂತಂತಂದ್ರೆ ವೆಯ್ಟ್ ಮಾಡ್ತಾ ಇರ್ತೀವಿ. ಆ 3 ಡೇಸ್ ನ ವೇಸ್ಟ್ ಮಾಡಾಕ್ತೀವಿ. ಎಗೇನ್ 3 ಡೇಸ್ ಆದ್ಮೇಲೆ ಸೊ ಇನ್ನು ಟೈಮ್ ಇದೆಯಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಪೋಸ್ಟ್ಪೋನ್ ಮಾಡ್ತೀವಿ ಓದೋದಕ್ಕೆ ಕುತ್ಕೊಳ್ಳೋದಕ್ಕೆ. ಸೊ ಈ ತರ ನಾವೆಲ್ಲ ಟೈಮ್ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಪೋಸ್ಟ್ಪೋನ್ ಮಾಡಿ ಮಾಡಿ ಮಾಡಿ, ಸೊ ಫೈನಲ್ ಆಗಿ ನಮ್ಗೇನು ಅಂತಂದ್ರೆ ಎಕ್ಸಾಮ್ ಬಂದ್ಬಿಟ್ಟಿರುತ್ತೆ. ಬಟ್ ವಿ ಆಲ್ರೆಡಿ ಏನು ಅಂತಂದ್ರೆ ನಾವು ಓದೇ ಇರಲ್ಲ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನು ಅಂತಂತಂದ್ರೆ ಸೊ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ವಿ ಕಾಂಟ್ ಸಕ್ಸಸ್ಫುಲ್. ಓಕೆ, ಸೊ ನಾವು ಸಕ್ಸಸ್ ಆಗೋದಕ್ಕಾಗಲ್ಲ. ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಆ ಒಂದು ಎಕ್ಸ್ಪೆಕ್ಟ್ ನಾವು ರೀಚ್ ಆಗೋದಕ್ಕಾಗಲ್ಲ. ಸೊ ಜಸ್ಟ್ ಪಾಸ್ ಆರ್ ಅವರೇಜ್ ಆಗಿ ಸೊ ವಿ ಗೆಟ್ ಸಮ್ ಮಾರ್ಕ್ಸ್ ಅಷ್ಟನ್ನ. ಬಟ್ ವಿ ಕಾಂಟ್ ಏಬಲ್ ಟು ವಾಟ್ ವಿ ಎಕ್ಸ್ಪೆಕ್ಟ್ ಆರ್ ವಾಟ್ ಎಕ್ಸ್ಪೆಕ್ಟ್. ಸೊ ಬೇರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಸೊ ಅಷ್ಟನ್ನ ನಾವು ರೀಚ್ ಮಾಡೋದಕ್ಕಾಗಿರಲ್ಲ. ಸೊ ಈ ತರ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಒಳ್ಳೆ ಟೈಮ್ ಬರುತ್ತೆ, ಬಂದಾದ್ಮೇಲೆ ನಾವು ಸಕ್ಸಸ್ ಸಿಗುತ್ತೆ ನಮ್ಗೆ, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಹೋದ್ರೆ ಸೊ ಫೈನಲಿ ನಾವೇನಾಗ್ತೀವಿ ಅಂತಂತಂದ್ರೆ ಫೇಲ್ಯೂರ್ ಆಗ್ತೀವಿ. ವಿ ಕಾಂಟ್ ಸಕ್ಸಸ್ಫುಲ್ ಇನ್ ಅವರ್ ಲೈಫ್. ಓಕೆ, ಹಂಗಾಗಿ ಯಾವಾಗ ನಾವು ಮಾಡ್ಬೇಕು ಅನ್ನೋಂತಂದ್ರೆ ಇವತ್ ಮಾಡೋ ಕೆಲ್ಸನ ಇವತ್ತೇ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಅದನ್ನ ಪೋಸ್ಟ್ಪೋನ್ ಮಾಡಬಾರ್ದು. ಸೊ ಒಳ್ಳೆ ಟೈಮ್ ಬರ್ಲಿ ಅಂತ ವೆಯ್ಟ್ ಮಾಡಬಾರ್ದು. ಇವತ್ ಮಾಡೋ ಅಂತ ಕೆಲಸ ಇವತ್ತೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರಂತದ್ದು. ಅಂದ್ರೆ ಕಿಂಗು ಸೊ ಅವ್ನಿಗೆ ಇಂಟ್ರೆಸ್ಟ್ ಇತ್ತು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು, ಬಟ್ ಅವನೇನಂತಂದ್ರೆ ಸೊ ಜಸ್ಟ್ ಅವ್ನಿಗೆ ಇಂಟ್ರೆಸ್ಟ್ ಇತ್ತ ವಿನ ಅದ್ರಲ್ಲಿ ಸಕ್ಸಸ್ ಆಗ್ಬೇಕು ಅನ್ನೋಂಥದ್ದು ಆ ಒಂದು ಸ್ಟ್ರಾಂಗ್ ವಿಲ್ನೆಸ್ ಇರ್ಲಿಲ್ಲ. ಸೊ ಎವ್ರಿ ಟೈಮ್ ಅವನು ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಹೋದ. ಕೊನೆಗ ಒಂದು ಏನದು ಅದರ್ ಥಿಂಗ್ಸ್ ಯಾವ ತರ ಸಕ್ಸಸ್ ಆಗಿದ್ರು, ಅವ್ರು ಯಾವ ತರ ರೂಲ್ ಮಾಡಿದ್ರು, ಏನೆಲ್ಲ ಐಡಿಯಾಸ್ನ ಅಡಾಪ್ಟ್ ಮಾಡ್ಕೊಂಡಿದ್ರು ಅಂತ
ಫೈನಲ್ ತಿಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಬಿಕಾಸ್ ಅವ್ನು ಪೋಸ್ಟ್ಪೋನ್ ಮಾಡ್ತಾನೆ ಹೋದ, ಫೈನಲಿ ಸೊ ಅವ್ನು ಸತ್ತೇ ಹೋಗ್ತಾನೆ. ಸೊ ಅಂದ್ರೆ ಇಲ್ಲಿ ನಾವೊಂದು ಫಸ್ಟ್ ಏನಂತಂದ್ರೆ ನಮ್ಮ ಮೈಂಡನ್ನ ಕಂಟ್ರೋಲ್ ಇಟ್ಕೋಬೇಕು. ಅಂದ್ರೆ ನಾವು ಯಾವುದೇ ರೀತಿ ನಾವು ಓಲ್ ಲೈಫ್ ಸಮ್ ಬರ್ಡನ್ಸ್ ಅನ್ನ ಏನ್ ಮಾಡ್ತಾನೆ ಇರ್ತೀವಿ ಅಂದ್ರೆ ಕ್ಯಾರಿ ಮಾಡ್ತಾನೆ ಇರ್ತೀವಿ, ಸಮ್ ಅನ್ನೆಸೆಸರಿ ಬರ್ಡನ್ಸ್ ಅನ್ನ. ಸೊ ಅವಶ್ಯಕತೆ ಇಲ್ದೇ ಇರೋಂಥ ಯೋಚನೆಗಳು, ಆಲೋಚನೆಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ನಾವು ಹೊತ್ಕೊಂಡು ಓಡಾಡ್ತಾನೆ ಇರ್ತೀವಿ. ಅವುಗಳಿದ್ದಷ್ಟು ನಮ್ಮ ಮೈಂಡ್ ಏನಾಗ್ತಾ ಇರುತ್ತೆ ಅಂತಂತಂದ್ರೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಪ್ರೆಷರ್ ಕ್ರಿಯೇಟ್ ಆಯ್ತು ಅಂತಂತಂದ್ರೆ ಸೊ ಪ್ರಾಪರ್ ಆಗಿ ವರ್ಕ್ ಮಾಡೋದಕ್ಕಾಗಲ್ಲ. ಸೊ ಅನ್ಹೆಲ್ತಿಯಾಗಿ ಫೀಲ್ ಆಗ್ತೀವಿ. ಸೊ ಒಂದು ಸ್ಟ್ರಾಂಗ್ ಮೈಂಡನ್ನ ನಾವು ಬಿಲ್ಡ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ನಮ್ಮ ಅನ್ನೆಸೆಸರಿ ಬರ್ಡನ್ ಸಿಕ್ತು ಅಂತಂದ್ರೆ ನಮ್ಮ ಮೈಂಡ್ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ವೀಕ್ ಆಗ್ತಾ ಹೋಗುತ್ತೆ. ಅದೇ ತರನೇ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋಂಥದ್ದು ನಮ್ಮ ಲೈಫಲ್ಲಿ ಇತ್ತು ಅಂತಂತಂದ್ರೆ ನಾವೇನಾಗ್ತೀವಿ ಅಂದ್ರೆ ಲೈಫಲ್ಲಿ ಫೇಲ್ಯೂರ್ ಆಗ್ತೀವಿ. ಸೊ ಒನ್ಸ್ ನಾವು ಅದ್ರ ಒಂದು ಕಂಟ್ರೋಲ್ಗೆ ನಾವು ಸಿಕ್ಕಿದೀವಿ ಅಂತಂದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಕಂಟ್ರೋಲ್ಗೆ ಅದು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನ ಸೊ ಸಾಧ್ಯವಾದಷ್ಟು ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ತುಳಿದಾಕುತ್ತೆ. ಸೊ ನಾವು ಅದರಿಂದ ಹೊರಗಡೆ ಬೇಗ ಬರ್ಲಿಲ್ಲ ಅಂತಂತಂದ್ರೆ ಸೊ ಫೈನಲಿ ನಾವೇನಾಗ್ತೀವಿ ಅಂತಂದ್ರೆ ಸೊ ಅನ್ಸಕ್ಸಸ್ಫುಲ್ ಪರ್ಸನ್ಸ್ ಆಗಿ ಸೊ ಎಕ್ಸಾಂಪಲ್ ಆಗಿ ಉಳಿದೋಗ್ತೀವಿ. ಸೊ ಹಂಗಾಗಿ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋಂಥದ್ದನ್ನ ಅವಾಯ್ಡ್ ಮಾಡಬೇಕು. ಸೊ ಅದರಿಂದ ಹೇಗೆ ಹೊರಗಡೆ ಬರ್ಬೇಕು ಅನ್ನೋಂಥದ್ದನ್ನ ಯೋಚನೆ ಮಾಡಿ ಹೊರಗಡೆ ಬರ್ಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದಾರೆ. ಸೊ ಫೈನಲ್ ಬಾರ್ನ್ ರೂಲ್ಡ್ ಅಂಡ್ ಡೈಡ್ ಅನ್ನೋಂಥದ್ದು. ಸೊ ಅಲ್ಲಿ ಏನು ಅಂತಂದ್ರೆ ನಾವು ಇವತ್ತು ಮಾಡ್ಬೇಕಾಗಿರೋಂಥ ಕೆಲಸ ಇವತ್ತೇ ಮಾಡ್ಬೇಕು, ಡೆಡಿಕೇಟೆಡ್ ಆಗಿ ಸೊ ಸಿನ್ಸಿಯರ್ ಆಗಿ ನಾವು ಕೆಲಸ ಮಾಡಿದ್ದೆ ಆಯ್ತು ಅಂತಂತಂದ್ರೆ ಸಕ್ಸಸ್ ಆಗ್ತೀವಿ. ಸೊ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬಾರ್ದು. ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯಬಾರ್ದು. ಇರೋಂಥದ್ದೇ ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಸೊ ನಮ್ಮ ವರ್ಕ್ಸ್ ನ ರೆಗ್ಯುಲರ್ ಆಗಿ ಏನ್ ಮಾಡ್ಬೇಕು ಆ ವರ್ಕ್ಸ್ ನ ಮಾಡ್ಬೇಕು ಅನ್ನೋಂಥದ್ದೇ ಈ ಚಾಪ್ಟರ್ ಅಲ್ಲಿ ಇರೋಂಥದ್ದು. ಸೊ now we are I'm complete this chapter. Okay, so ನಾನೀಗ ನಿಮಗೆ ಇದನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಟ್ಟಿದ್ದೀನಿ ಈ ಚಾಪ್ಟರ್ನ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಪ್ಲೀಸ್ ಕಾಲ್ ಮೀ ಅಂಡ್ ಎಕ್ಸ್ಪ್ಲೈನ್ ಇಟ್. ಅಂಡ್ ಆ ಡೌಟ್ಸ್ ಏನಿತ್ತು ಅಂತಂದ್ರೆ ಐ ಕ್ಲಾರಿಫೈ ಇಟ್. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್, ಟೇಕ್ ಕೇರ್.